ಆತ್ಮೀಯ ವಿದ್ಯಾರ್ಥಿಗಳಿಗೆ ಜೆಬಿ ಎಕ್ಸ್ಪರ್ಟ್ ಸ್ಟಡಿ ವೇಡಿ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಬಹಳ ಖುಷಿ ಅನಿಸ್ತಾ ಇದ್ದಲ್ಲ ಮಕ್ಕಳೇ. ಲ್ಯಾಕ್ಸುವೇಷನ್ ನೋಡ್ಕೋತ ಹೋದಾಗ ಬಹಳ ಈಸಿ ಅನಿಸ್ತಾ ಇದೆ ನಮ್ಗೆ. ಸರ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡಿದ್ರು, ಬಹಳ ಈಸಿ ಅನಿಸ್ತಾ ಇದೆ ಸರ್, ನಮ್ಗೆ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತಾ ಇದೆ. ಎಲ್ಲ ಎಕ್ಸಾಂಪಲ್ಸ್ಗಳನ್ನ ನಾವು ಬಿಡಿಸುವ ಒಂದು ಕೆಪೇಬಲ್ ನಮ್ಮಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನ ನಿಜವಾಗ್ಲೂ ಕೂಡ ಮಕ್ಕಳೇ, ಯಾವುದೂ ನಿಮ್ಮ ಜೀವನದಲ್ಲಿ ದುಡ್ದಲ್ಲ, ಎಲ್ಲವನ್ನು ಕೂಡ ಸರಾಗವಾಗಿ ತಿಳ್ಕೊಬೇಕು ಅಂತಕ್ಕಂಥ ದಾಹ ಇರಬೇಕು. ಪ್ರತಿ ಸೆಕೆಂಡ್ಸ್ಗಳನ್ನ ಟೈಮನ್ನು ಯೂಸ್ ಮಾಡ್ಕೋಬೇಕು. ಟೈಮ್ ಆ್ಯಂಡ್ ಟೈಡ್ ಈಸ್ ನಾಟ್ ಫಾರ್ ನನ್ ಅಂತ. ಸಮಯ ಮತ್ತು ಸಮುದ್ರದ ಅಲೆಗಳು ನಮಗೋಸ್ಕರ ಯಾವತ್ತೂ ಕಾಯಲ್ಲ ಮಕ್ಕಳೇ. ಈ ಒಂದು ಮಹತ್ವದ ವಾಕ್ಯವನ್ನು ತಿಳ್ಕೊಂಡಿದ್ದಾಗಿದ್ರೆ ನಿಮ್ಮ ಜೀವನದಲ್ಲಿ ಸಾಧಕರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ದಯವಿಟ್ಟು ವಿದ್ಯಾರ್ಥಿಗಳೇ, ಇವತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತಕ್ಕಂಥದನ್ನ ತಿಳ್ಕೊಳ್ಳಿಕ್ಕೆ ಬಂದಿದ್ದೀವಿ. ಇದಕ್ಕಿಂತ ಮುಂಚೆ ತಾವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದಾರೆ, ಇವತ್ತೇ ನೋಡ್ತಿದ್ರಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾವು ಬಿಡ್ತಕ್ಕಂಥ ಹೊಸ ಹೊಸ ನೋಟಿಫಿಕೇಶನ್ಸ್ಗಳು, ಆಮೇಲೆ ಹೊಸ ಹೊಸ ವಿಡಿಯೋಗಳು ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆರಾಮಾಗಿ ಮತ್ತೇನಪ್ಪ ಅಂದ್ರೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಇಂತಹ ಒಂದು ನಯಾಪೈಸ ಖರ್ಚಿಲ್ಲದೆ ಮನೆಯಾಗ ಕುತ್ಕೊಂಡು ಅನೇಕ ವಿಷಯಗಳನ್ನು ತಿಳ್ಕೊಳ್ತಕ್ಕಂತಹ ಒಂದು ಸುಲಭ ತಂತ್ರ ಜೆಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ಬಂದ್ರೆ ಮಾತ್ರ ಗೊತ್ತಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬನ್ನಿ ಮಕ್ಕಳೇ, ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡಕತ್ತೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಸಿಂಪಲ್ ಪಾಸ್ಟ್ ಅಂಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕೇಳಿದಾಗ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಕ್ರಿಯಾಪದದ ಒಂದನೇ ರೂಪ ಬರುತ್ತಾ, ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಕ್ರಿಯಾಪದದ ಎರಡನೇ ರೂಪ ಬರುತ್ತೆ. ಇಷ್ಟೇ ಡಿಫರೆನ್ಸ್. ಕ್ರಿಯಾಪದ ಒಂದನೇ ರೂಪ ಆಯ್ತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕ್ರಿಯಾಪದ ಎರಡನೇ ರೂಪ ಆಯ್ತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ ಮಕ್ಕಳೇ, ಹಾಗಾದ್ರೆ ನಾವಿಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅನ್ನ ನೋಡ್ತಾ ಇದ್ದೀವಿ. ವಾಸ್ ಮತ್ತು ವರ್ ಬರುತ್ತೆ. ಸರ್ ವಾಸ್ ಮತ್ತು ವರ್ ಬಂದಾಗ ವಾಸ್ ಎಲ್ಲಿ ಬಳಸಬೇಕು, ವರ್ ಎಲ್ಲಿ ಬಳಸಬೇಕು ಅಂತ ಕೇಳಿದ್ರೆ, ವಾಸ್ ಅನ್ನ ಸಿಂಗ್ಯುಲರ್ ಇದ್ದಾಗ ಮಾತ್ರ ಬಳಸಬೇಕು, ವರ್ ಅನ್ನ ಪ್ಲೂರಲ್ ಇದ್ದಾಗ ಮಾತ್ರ ಬಳಸಬೇಕು. ಇದು ಕರ್ತೃ ಪದದಲ್ಲಿ ಅಲ್ಲ, ಇದು ಕರ್ಮ ಪದದಲ್ಲಿ ಆಬ್ಜೆಕ್ಟ್ ನಲ್ಲಿ ಮಾತ್ರ ಸಿಂಗ್ಯುಲರ್ ಇದೆಯಾ ಪ್ಲೂರಲ್ ಇದೆಯಾ ನೋಡ್ಕೋಬೇಕೆ ಹೊರತು ನೀವು ಕರ್ತೃ ಪದವನ್ನ ನೋಡಬಾರ್ದು. ಇದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಇನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡಿದ್ರು ಇದೇ ಸೂತ್ರ, ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡಿದ್ರು ಕೂಡ ಇದೇ ಸೂತ್ರ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಪ್ಯಾಟರ್ನ್. ಪ್ಯಾಟರ್ನ್ ಯಾವುದೇ ತರಹದ ವ್ಯತ್ಯಾಸಗಳು ಬರಲ್ಲ ಮಕ್ಕಳೇ. ನೀವು ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡ್ಬೇಕಾದ್ರೆ ಇದೇ ಸೂತ್ರವನ್ನು ಕೊಟ್ಟಿದ್ದೆ. ನೀವು ಯಾವಾಗ ಸಿ ದ ಪ್ರಿವಿಯಸ್ ವಿಡಿಯೋಸ್, ಕಳೆದ ವಿಡಿಯೋಗಳನ್ನ ನೋಡ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡುವಾಗ ಇದೇ ಸೂತ್ರ, ಸಿಂಪಲ್ ಪಾಸ್ಟ್ ಮಾಡಬೇಕಾದ್ರೂ ಕೂಡ ಇದೇ ಸೂತ್ರ ಕೊಡ್ತಾ ಇದ್ದೀನಿ. ಹಾಗಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಸಹಾಯಕ ಪದ ಬೇರೆ ಬರುತ್ತಾ, ಅಲ್ಲಿ ಬೇರೆ ಬರುತ್ತಾ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಆಮ್ ಈಸ್ ಆರ್ ಬರ್ತಾವ, ಸಿಂಗ್ಯುಲರ್ ಇದ್ದಾಗ ಈಸ್ ಬಳಸ್ತೀರಿ, ಪ್ಲೂರಲ್ ಇದ್ದಾಗ ಆರ್ ಬಳಸ್ತೀರಿ. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ವಾಸ್ ಮತ್ತು ವರ್ ಬರ್ತಾವ. ವಾಸ್ ಎಲ್ಲಿ ಬಳಸಬೇಕು ಅಂದ್ರೆ ಸಿಂಗ್ಯುಲರ್ ಇದ್ದಾಗ ಬಳಸಬೇಕು, ವರ್ ಎಲ್ಲಿ ಬಳಸಬೇಕು ಅಂದ್ರೆ ಪ್ಲೂರಲ್ ಇದ್ದಾಗ ಬಳಸಬೇಕು. ಇಷ್ಟು ಮಾಹಿತಿಗಳನ್ನ ತಮ್ಮ ತರ್ತಾ ಇದ್ದೀನಿ. ಇನ್ನು ಒಂದಿಷ್ಟು ಎಕ್ಸಾಂಪಲ್ಸ್ ನಾವು ನೋಡೋಣ ಮಕ್ಕಳೇ. ಏನಂತ ಕೇಳಿದ್ರೆ, ಆಕ್ಟಿವ್ ವಾಯ್ಸ್, ಎ ಅಂದ್ರೆ ಆಕ್ಟಿವ್, ಬಿ ಅಂದ್ರೆ ವಾಯ್ಸ್. ಶಾರ್ಟ್ ಆಗಿ ನಾವು ಆಕ್ಟಿವ್ ವಾಯ್ಸ್ ಅಂತ ಕರಿತೀವಿ ಶಾರ್ಟ್ ಆಗಿ. ಓಕೆ, ಐ ರೋಟ್ ಅಂಡ್ ಎಕ್ಸಾಮ್. ಸರ್ ನನಗ ಸೆಂಟೆನ್ಸ್ ಅನ್ನ ನೋಡಿದ ಕೂಡಲೇ ಯಾವ ಟೆನ್ಸ್ ಅಂತ ಅರ್ಥ ಆಗ್ಬೇಕು. ನಾವೇನ್ ಮಾಡ್ಬೇಕು ಸರ್ ಅಂತ ಕೇಳಿದ್ರೆ, ನೀವೇನು ಮಾಡ್ಬೇಡ್ರಿ, ಟೆನ್ಸ್ ಸರಣಿಗಳನ್ನ ಅಚ್ಚುಕಟ್ಟಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋಗಳನ್ನ ಎಲ್ಲವನ್ನ ನೋಡ್ರಿ. ಗೊತ್ತಾಗ್ಬಿಡತ್ತೆ ನೀವು ಪೇಪರ್ ಓದುವಾಗ, ನ್ಯೂಸ್ ಪೇಪರ್ನ ಓದುವಾಗ, ಬುಕ್ಸ್ಗಳನ್ನ ಓದುವಾಗ, ಟೆಕ್ಸ್ಟ್ ಬುಕ್ಸ್ಗಳನ್ನ ಓದುವಾಗ ಇದೇ ಟೆನ್ಸ್ ಅಂತ ಗೊತ್ತಾಗ್ಬಿಡತ್ತೆ. ಅಷ್ಟು ಈಸಿಯಾಗಿ ಸುಲಭವಾಗಿ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ V2 ಅಂದ್ರ ಕ್ರಿಯಾಪದದ ಎರಡನೇ ರೂಪ. ಕ್ರಿಯಾಪದದ ಎರಡನೇ ರೂಪ ಬಂದಿತ್ತು ಅಂದ್ರೆ ಅದನ್ನು ನಾವು ಸಿಂಪಲ್ ಪಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ರಿಯಾಪದದ ಒಂದನೇ ರೂಪ ಬಂತಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಮಾಡ್ತೀವಿ. ಈಗ ಇದನ್ನ ಆಯನ್ನ ಒಂದು ಬಾಕ್ಸ್ ಆಗಿ ಮಾಡ್ಕೊಳ್ಳೋಣ, ಅದು ಎಸ್ ಬಾಕ್ಸ್ ಅಂತ ಮಾಡ್ಕೊಳ್ಳೋಣ ಆಯನ್ನ. ಇನ್ನು ಈಗಾಗಲೇ ನಾ ಹೇಳಿದ್ದೀನಿ, ಈ ರೂಟ್ ಅನ್ನು ಕೂಡ ಇನ್ನೊಂದು ಬಾಕ್ಸ್ ಆಗಿ ಮಾಡ್ಕೊಳ್ಳೋಣ. ಇದಕ್ಕೆ ಏನಂತ ಕರೆಯೋಣ ಅಂತಂದ್ರೆ V2 ಅಂತ. ಇನ್ನು ಆನ್ ಎಕ್ಸಾಮ್ ಅಂತಕ್ಕಂಥದ್ದು ಕೂಡ ಒಂದು ಬಾಕ್ಸ್ ಆಗಿ ಮಾಡ್ಕೊಳ್ಳೋಣ. ಇದನ್ನು ನಾವು ಓ ಅಂತ ಕರೆಯೋಣ. ಓಕೆ, ಎಸ್ V2O ಅಂದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್. ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇದೆ. SVO ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, SV2O ಸೆಕೆಂಡ್ ಸ್ಟೆಪ್ ಆಫ್ ದಿ ವರ್ಬ್. V2 ಅಂದ್ರೆ ಏನು, ಸೆಕೆಂಡ್ ಸ್ಟೆಪ್ ಆಫ್ ದಿ ವರ್ಬ್. SV2O ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಇದ್ರ ಬಗ್ಗೆ ನೀವು
ಗಮನ ಹರಿಸಿ ಮಕ್ಕಳೇ. ಪ್ಯಾಸಿವೈಸ್ ಮಾಡಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ಟೇಕ್ ಆಬ್ಜೆಕ್ಟ್. ಏನ್ ತಗೋಬೇಕು ನಾವು? ಆಬ್ಜೆಕ್ಟ್ ಅಂತ ತಗೋಬೇಕು. ಇಲ್ಲಿದೆ ಮಕ್ಕಳೇ, ಇಲ್ಲಿದೆ ಆನ್ ಎಕ್ಸಾಮ್ ಅನ್ನೋದನ್ನ ತಗೊಳ್ರಿ. ಆನ್ ಎಕ್ಸಾಮ್. ಇನ್ನು ಸಹಾಯಕ ಕ್ರಿಯಾಪದ ತಗೋಬೇಕು ನಾವು. ಆಬ್ಜೆಕ್ಟ್ ಆಗಲ್ಲ, ಸಹಾಯಕ ಕ್ರಿಯಾಪದ ತಗೋಬೇಕು. ಸಹಾಯಕ ಕ್ರಿಯಾಪದ ಯಾವ ತಗೋಬೇಕು? ವಾಸ್ ತಗೋಬೇಕು, ಓವರ್ ತಗೋಬೇಕಂದ್ರ ಎಕ್ಸಾಮ್ ಅನ್ನೋದು ಸಿಂಗುಲರ್ ಇತ್ತಂದ್ರ ಪರೀಕ್ಷೆ ಒಂದೇ ಇದೆ, ನೀವೇನ್ ತಗೋಬೇಕು? ವಾಸ್ ತಗೋಬೇಕು. ವಾಸ್. ಎನ್ ಎಕ್ಸಾಮ್ ವಾಸ್ ರೂಟ್ ಇದ್ದೇನಾಗತ್ತ? ರಿಟರ್ನ್ ಅಂತ ಆಗತ್ತ. ರಿಟರ್ನ್ ಬೈ ಏನಾಗತ್ತ? ಮೀ ಅಂತ ಆಗತ್ತ. ನಾನು ಈಗಾಗಲೇ ಹೇಳಿದ್ದೀನಿ, ನೀವು ಪ್ರೊನೌನ್ಸ್ ಗಳನ್ನ ಚೇಂಜ್ ಮಾಡ್ಕೋಬೇಕು. ಆ ಇದ್ದದ್ದು ಮೀ ಆಗತ್ತ, ಉ ಇದ್ದದ್ದು ಅಸ್ ಆಗತ್ತ, ಯು ಇದ್ದದ್ದು ಯು ಆಗತ್ತ, ಮತ್ತೆ ಪ್ಲೂರಲ್ ಯು ಇದ್ದದ್ದು ಕೂಡ ಯು ಆಗತ್ತ, ಹಿ ಇದ್ದದ್ದು ಹಿಮ್ ಆಗತ್ತ, ಸಿ ಇದ್ದದ್ದು ಹರ್ ಆಗತ್ತ, ಇಟ್ಟಿದ್ದು ಇಟ್ ಆಗತ್ತ, ದೇ ಇದ್ದದ್ದು ದೆಮ್ ಆಗತ್ತ. ನಿಧಾನಕ್ಕೆ ನೋಡ್ಕೊಡ್ರಿ, 100% ಬರುತ್ತೆ ನಿಮ್ಗೆ. ಇನ್ನು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ರಿ ಸರ್ ಅಂತ ಕೇಳಿದ್ರೆ, ರವಿ sang a song. ಸರ್ ಇದು ಯಾವ ಟೆನ್ಸ್ ಅಂತ ಗೊತ್ತಾಗಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಇತ್ತು ಅಂತಂದ್ರೆ, ಇಟ್ಸ್ ಆಲ್ಸೋ ಸಿಂಪಲ್ ಫಾಸ್ಟ್ ಟೆನ್ಸ್. ಇದೇನದು V2 ಇರೋದ್ರಿಂದ ಇದನ್ನ ನೀವು ಸಿಂಪಲ್ ಫಾಸ್ಟ್ ಅಂತ ಗುರ್ತು ಮಾಡಿಕೊಂಡು ಪ್ಯಾಸಿವೈಸ್ ಮಾಡಬೇಕು. ಪ್ಯಾಸಿವೈಸ್ ಮಾಡಬೇಕಾದ್ರೆ ಈ ಒಂದು ಪ್ಯಾಟರ್ನ್ ಅನ್ನ ಅಪ್ಲೈ ಮಾಡ್ಕೋಬೇಕು. ಹಾಗಾದ್ರೆ ನೋಡ್ರಿ, ಪ್ಯಾಸಿವೈಸ್ ಈಗ ಏನ್ ಮಾಡ್ತೀರಿ? ಎ ಸಾಂಗ್. ಎ ಸಾಂಗ್ ಮುಂದೆ ಏನ್ ಮಾಡ್ತೀರಿ? ಸಹಾಯಕ ಕ್ರಿಯಾಪದ ತಗೋಬೇಕಲ್ಲ. ಸಹಾಯಕ ಕ್ರಿಯಾಪದ ಯಾವ್ದು ಬರುತ್ತಾನೆ ಹೇಳಿದೀನಿ? ವಾಸ್ ಮತ್ತು ವರ್ ಬರುತ್ತೆ. ಸಾಂಗ್ ಅಂತಕ್ಕಂಥದ್ದು ಒಂದೇ ಅದ, ಹಾಗಾಗಿ ಇದು ಸಿಂಗ್ಯುಲರ್ ಆಯ್ತು. ಸಿಂಗ್ಯುಲರ್ ಇರೋದ್ರಿಂದ ಏನ್ ತಗೋಬೇಕು ನಾವೀಗ? ವಾಸ್ ಅನ್ನ ತಗೋಬೇಕು. ಎ ಸಾಂಗ್ ವಾಸ್. ಇಲ್ಲಿ ಆದ ನಂತರ ಕ್ರಿಯಾಪದದ ಮೂರನೇ ರೂಪ ಥರ್ಡ್ ಶೇಪ್ ಆಫ್ ದಿ ವರ್ಬ್ ಏನ್ ಮಾಡ್ತೀರಿ? ಸಂಗ್. ಸಂಗ್ ಏನಾಯ್ತು? ಸಂಗ್. ಸಿಂಗ್, ಸ್ಯಾಂಗ್, ಸಂಗ್. ಆಮೇಲೆ ಏನ್ ಮಾಡ್ತೀರಿ? ಬೈ. ರವಿ ಇದ್ದದ್ದು ರವಿ. ಸರ್ ನಮ್ಗೊಂದು ಪ್ಲೂರಲ್ ಇದ್ದದನ್ನ ಕೊಡ್ರಿ. ವರ್ ಹೆಂಗ್ ಬಳಸಬೇಕು ಅಂತ ಕೇಳಿದ್ರೆ, ಆಕ್ಟಿವ್ ವಾಯ್ಸ್ ಸುಮಾ ರೋಟ್ ಅಂಡ್ ಎಕ್ಸಾಮ್ಸ್ ಅಂತ ಇದೆ. ಸುಮಾ ರೋಟ್ ಅಂಡ್ ಎಕ್ಸಾಮ್ಸ್ ಅಂದ್ರೆ ಸರ್ ಟೆನ್ಸ್ ಯಾವುದು ಅಂತ ಕೇಳಿದ್ರೆ ನಾನು ಈಗಾಗಲೇ ಹೇಳ್ಬಿಟ್ಟಿದ್ದೀನಿ. ಇದು ಸೆಕೆಂಡ್ ಶೇಪ್ ಆಫ್ ದಿ ವರ್ಡ್ ಇರೋದ್ರಿಂದ ನಮಗೆ ಇದು ಸಿಂಪಲ್ ಪಾಸ್ಟ್ ಆಗತ್ತಾ. ಈ ಸೂತ್ರವನ್ನು ನೀವು ಅಪ್ಲೈ ಮಾಡಬೇಕು. ಓಕೆ, ಹಾಗಾದ್ರೆ ಪಾಸ್ಟ್ ಪ್ಯಾಸಿವ್ ವಾಯ್ಸ್ ಅನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೆಂಗ್ ಮಾಡೋದು? ಆನ್ ಎಕ್ಸಾಮ್ಸ್ ಅನ್ನ ಫಸ್ಟ್ ಯು ಹ್ಯಾವ್ ಟು ಟೇಕ್ ಆಬ್ಜೆಕ್ಟ್. ಏನ್ ಮಾಡ್ತೀರಿ? ಆನ್ ಎಕ್ಸಾಮ್ಸ್ ಅನ್ನ ತಗೊಳ್ರಿ. ಪ್ಯಾಟರ್ನ್ ಅನ್ನ ನೋಡ್ರಿ. ಆನ್ ಎಕ್ಸಾಮ್ಸ್ ಆಬ್ಜೆಕ್ಟ್ ಫಸ್ಟ್ ತಗೋಬೇಕು. ಆಮೇಲೆ ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಸ್ ತಗೋಬೇಕಾದ್ರೆ ಎಸ್ ಪ್ರತ್ಯಯ ಅದ, ಹೀಗಾಗಿ ಇದು ಪ್ಲೂರಲ್ ಇರೋದ್ರಿಂದ ನೀವೇನ್ ಮಾಡ್ತೀರಿ? ವರ್ ತಗೋಬೇಕು. ಆನ್ ಎಕ್ಸಾಮ್ಸ್ ವರ್. ಇನ್ನು ಮೂರನೇ ರೂಪ ಯಾವ್ರಿ? ರೈಟ್, ರೋಟ್, ರಿಟರ್ನ್. ಏನ್ ಮಾಡ್ತೀರಿ? ರಿಟರ್ನ್ ಬೈ ಸುಮಾ. ಇಷ್ಟು ವಾಕ್ಯಗಳನ್ನ ನೀವು ಬಿಡಿಸಿದ್ದಾಗಿದ್ರೆ ಆರಾಮಾಗಿ ನಿಮ್ಗೆ ಬರುತ್ತೆ. ಇನ್ನು ಇದರಲ್ಲಿ ಏನಾದ್ರೂ ಮತ್ತೆ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಅನೇಕ ಎಕ್ಸಾಂಪಲ್ಸ್ಗಳನ್ನ ಬಿಡಿಸ್ರಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಆನ್ ದಿ ಸ್ಪಾಟ್ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಏನಾದರೂ ಬೇಕಾಗಿದ್ರೆ ಅದರಲ್ಲಿ ಕಮೆಂಟ್ಸ್ ಮಾಡಿರಿ. ಅದಕ್ಕೆ ಫೀಲ್ಡ್ ಡೌಟ್ಸ್ ನಾನು 100% ನಿಮ್ಗೆ ಸಾಲ್ವ್ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದ್ಸಲ ನಿಮ್ಗೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಇಂಥ ಸರಳ ಸುಲಭವಾಗಿರ್ತಕ್ಕಂಥ ವಿಷಯಗಳು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು, ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಆಗಲೇಬೇಕು. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡಿ. ಒಳ್ಳೊಳ್ಳೆ ವಿಷಯಗಳನ್ನ ಕೊಡ್ತಾ ಇದ್ದೀನಿ. ಎಕ್ಸಾಮ್ ಪರ್ಪಸ್, SLC, 8th, 9th, 10th, PUC ಎಲ್ಲ ಕ್ಲಾಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮರ್ನ ಚರ್ಚೆ ಮಾಡ್ತಾ ಇದ್ದೀನಿ. ಹೀಗಾಗಿ ನಾವು ಮುಂದಿನ ಒಂದು ಭಾಗದಲ್ಲಿ ಫಾಸ್ಟ್ ಕಂಟಿನ್ಯೂ ಟೆನ್ಸ್ ಅನ್ನು ಹೆಂಗೆ ಪ್ಯಾಸಿವೈಸ್ ಮಾಡೋಣ ಅಂತಕ್ಕಂಥ ಸಿರೀಸನ್ನು ನೋಡ್ಕೊಂಡು ಹೋಗೋಣ. ಹಾಗಾಗಿ ತಾವು ತಮ್ಮ ಸ್ನೇಹಿತರಿಗೂ ಕೂಡ ಇಂತಹ ಒಳ್ಳೆಯ ವಿಷಯಗಳ ಬಗ್ಗೆ ಒಳ್ಳೆಯ ವಿಡಿಯೋಗಳನ್ನ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇವತ್ತು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೆಲ್ಲರಿಗೂ.